ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಬೆಳ್ಳುಳ್ಳಿ ಆಮ್ಲೆಟ್ಟು ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿ ಆಮ್ಲೆಟ್ ಯಾವ ಥರ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಈ ಕೊತ್ತಂಬರಿ ಸೊಪ್ಪನ್ನ ಕ್ಲೀನಾಗಿ ತೊಳ್ಕೊಂಡು ತಗೊಂಡಿದ್ದೀನಿ. ಇದನ್ನು ನಾವೀಗ ಈ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕುಟ್ಟಿ ಪೇಸ್ಟ್ ಮಾಡ್ಕೊಳ್ಳೋಣ. ಜೊತೆಗೆ ಇಷ್ಟು ಬೆಳ್ಳುಳ್ಳಿ ತಗೊತಿದ್ದೀನಿ. ಇದು ಬೆಳ್ಳುಳ್ಳಿ ಆಮ್ಲೆಟ್ ಆಗಿರೋದ್ರಿಂದ ಬೆಳ್ಳುಳ್ಳಿ ಇಷ್ಟು ಹೆಚ್ಚಿಗೆ ಇರಬೇಕು. ಈ ಥರ ಬೆಳ್ಳುಳ್ಳಿ ಹಾಕ್ಕೊಂಡು ಇದನ್ನು ಜಜ್ಜಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ನಾನು 4 ಮೊಟ್ಟೆ ತಗೊಂಡು ಬೆಳ್ಳುಳ್ಳಿ ಆಮ್ಲೆಟ್ ಮಾಡ್ತಿರೋದ್ರಿಂದ ಇಷ್ಟು ನಾನು ತಗೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಜಜ್ಜಿ ಪೇಸ್ಟ್ ಮಾಡ್ಕೊಳ್ಬೇಕು. ನೈಟ್ ಊಟಕ್ಕೆ ಅನ್ನ ಸಾಂಬಾರಿದೆ. ಸೈಡ್ಸಿಗೆ ಒಂದು ಬೆಳ್ಳುಳ್ಳಿ ಆಮ್ಲೆಟ್ ಹಾಕಿ ಊಟಕ್ಕೆ ಕೊಡ್ತೀನಿ. ಹಾಗಾಗಿ ನಾನು ಇದು ಬೆಳ್ಳುಳ್ಳಿ ಆಮ್ಲೆಟು ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಪೇಸ್ಟ್ ಆಗೋ ಥರ ಚೆನ್ನಾಗಿ ಕುಟ್ಟಿ ನೈಸ್ ಪೇಸ್ಟು ಮಾಡ್ಕೋಬೇಕು. ಈಗ ನಾವು ಬೌಲ್ ತಗೊಳ್ಳೋಣ. ಅದರಲ್ಲಿ ಒಂದು ಚಮಚ ಖಾರದ ಪುಡಿ ಸೇರಿಸ್ಕೊಳ್ತೀನಿ. 4 ಮೊಟ್ಟೆ ಇರೋದ್ರಿಂದ ನಾನು ಒಂದು ಚಮಚ ಪೂರ್ತಿ ತಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಇಷ್ಟು ಉಪ್ಪು ಸಾಕು. ಯಾಕೆ ಅಂದರೆ ನಾವು ಖಾರ ಪುಡಿಯಲ್ಲಿ ಉಪ್ಪು ಮಿಕ್ಸ್ ಮಾಡಿಟ್ಟಿರ್ತೀವಿ, ಖಾರ ಪುಡಿ ಕೆಡಬಾರ್ದು ಅಂತ. ಹಾಗಾಗಿ ನಾನು ಉಪ್ಪು ಎಷ್ಟು ಕಡಿಮೆ ಹಾಕ್ಕೊಳ್ತಿದ್ದೀನಿ. ಇದಾದಮೇಲೆ ಇದಕ್ಕೆ ಎಣ್ಣೆ ಸೇರಿಸ್ಕೋಬೇಕು. ಖಾರದ ಪುಡಿ ಉಪ್ಪಿಗೆ ಡೈರೆಕ್ಟ್ ಮೊಟ್ಟೆ ಹೊಡೆದಾಕಿದರೆ ಅದು ಅಲ್ಲಲ್ಲಿ ಗಂಟಾಗುತ್ತೆ. ಹಾಗಾಗಿ ಮೊದಲಿಗೆ ಎಣ್ಣೆ ಹಾಕ್ಕೊಂಡು ಉಪ್ಪು ಖಾರನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಮೊಟ್ಟೆ ಹೊಡೆದಾಕೋಬೇಕು. ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೀವು ಬೇಕಾದ್ರೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ, ಎಣ್ಣೆ ಬೇಡ ಅನ್ನೋರು. ಈ ಥರ ಮಿಕ್ಸ್ ಆದಮೇಲೆ ನಾವು ಮೊಟ್ಟೆ ಹೊಡೆದಾಕೋಬೇಕು. ಇಲ್ಲಾಂದರೆ ಖಾರ ಪುಡಿ ಉಪ್ಪು ಅಲ್ಲಲ್ಲಿ ಗಂಟಾಗಿ ಬಾಯಿಗೆ ಒಂದೇ ಸಲ ಉಪ್ಪು ಸಿಗುತ್ತೆ, ಚೆನ್ನಾಗಾಗಲ್ಲ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಜಜ್ಜಿರೋ ಪೇಸ್ಟ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಮೊಟ್ಟೆ ಹೊಡೆದಾಕೊಳ್ಳೋಣ. ನಾನು ಒಂದು 4 ಮೊಟ್ಟೆ ಹೊಡೆದಾಕ್ಕೊಳ್ತೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ನೋಟಿಫಿಕೇಷನ್ ನಿಮ್ಮ ಮುಂಚಿತವಾಗಿ ಬರುತ್ತೆ. ನನ್ನ ವೀಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಬನ್ನಿ ಈಗ ಮೊಟ್ಟೆ ಹೊಡೆದಾಕೊಳ್ಳೋಣ. ಯಾವಾಗಲೂ ಮೊಟ್ಟೆ ಈ ಥರನೇ ಹೊಡಿಬೇಕು. ಈ ಥರ ಹೊಡೆಯೋದ್ರಿಂದ ಒಂದು ಸ್ವಲ್ಪ ಮೊಟ್ಟೆ ಸಿಪ್ಪಿ ಇದರಲ್ಲಿ ಬೀಳಲ್ಲ. ನೋಡಿ ಎಷ್ಟು ನೀಟಾಗಿ ಬರೀ ಮೊಟ್ಟೆ ಅಷ್ಟೇ ಬೀಳ್ತಿದೆ. ಈ ಥರ ಬೆಳ್ಳುಳ್ಳಿ ಆಮ್ಲೆಟು ಒಂದು ಸಲ ನೀವು ಮಾಡ್ಕೊಳ್ತೀನಿ, ಎಷ್ಟು ರುಚಿಯಾಗಿರುತ್ತೆ ಅಂತ ನೋಡಿ. ಬೆಳ್ಳುಳ್ಳಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಲ್ಲಿ ತುಂಬ ಆರೋಗ್ಯದ ಬೆನಿಫಿಟ್ಸ್ಗಳಿವೆ. ಈಗ 4 ಮೊಟ್ಟೆನೂ ಹೊಡೆದು ಈ ಬೌಲಿಗೆ ಸೇರಿಸ್ಕೊಂಡಿದ್ದೀನಿ. ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ಮ ಮನೆಯಲ್ಲಿ ಬೆಳ್ಳುಳ್ಳಿ ಆಮ್ಲೆಟ್ ಅಂದರೆ ತುಂಬ ಇಷ್ಟ ಎಲ್ಲರಿಗೂ. ನಾನು ಸಹ ಈರುಳ್ಳಿ ಆಮ್ಲೆಟು ಮಾಡ್ತೀನಿ ಕೆಲವೊಮ್ಮೆ. ಇದು ಬೆಳ್ಳುಳ್ಳಿ ಆಮ್ಲೆಟ್ ಅಂದರೆ ನಮ್ಮ ಮನೆಗೆ ಎಲ್ಲರಿಗೂ ತುಂಬ ಇಷ್ಟ. ಹಾಗಾಗಿ ನಾವು ಹೆಚ್ಚಾಗಿ ಬೆಳ್ಳುಳ್ಳಿ ಆಮ್ಲೆಟೇ ಮಾಡೋದು. ಶೀತ ಆದಾಗ ಬೆಳ್ಳುಳ್ಳಿ ಆಮ್ಲೆಟು ಮಾಡ್ಕೊಂಡು ತಿಂದರೆ ಶೀತ ಕಡಿಮೆ ಆಗುತ್ತೆ. ಶೀತಕ್ಕೆ ಬೆಳ್ಳುಳ್ಳಿ ಭಾಳ ಒಳ್ಳೆಯದು. ಈ ಥರ ಆಮ್ಲೆಟು ಬಾಣಂತಿಯರಿಗೂ ಸಹ ಕೊಡ್ಬೋದು. ಈ ಥರ ಎಲ್ಲ ಇದೇ ಥರ ಮಿಕ್ಸ್ ಮಾಡ್ಕೊಂಡು ತುಪ್ಪದಲ್ಲಿ ಆಮ್ಲೆಟ್ ಮಾಡಿಕೊಟ್ರೆ ಬಾಣಂತಿಯರಿಗೂ ಸಹ ಇದು ಆರೋಗ್ಯಕ್ಕೆ ಒಳ್ಳೆಯದು. ಸ್ಟವ್ ಹಚ್ಕೊಂಡು ತವ ಇಟ್ಕೊಳ್ತಿದ್ದೀನಿ. ಇದು ಚೆನ್ನಾಗಿ ಕಾಯಲಿ.
ನಾನು 4 ಮೊಟ್ಟೆಗೆ ಇದರಲ್ಲೇ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಯಾಕಂದರೆ ನಾನು ಮುಂಚೆನೇ ಅದರಲ್ಲಿ ಎಣ್ಣೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಗಾಣದ ಎಣ್ಣೆ. ಗಾಣದ ಎಣ್ಣೆನ ನಾನು ತವಾಗೆ ಹಾಕ್ಕೊಂಡಿದ್ದೀನಿ. ಈಗ ಆಮ್ಲೆಟ್ ಹಾಕ್ಕೊಳ್ತೀನಿ. ತವಾ ಬಿಸಿಯಾಗಿದೆ. ಈಗ ನಾವು ಆಮ್ಲೆಟ್ ಹಾಕ್ಕೊಳ್ಳೋಣ. ಇದನ್ನು ಈ ಥರ ಫುಲ್ಲು ಕವರ್ ಮಾಡ್ತೀನಿ. ನಮಗೆ ಇದೆಲ್ಲ ಈ ಕಲರ್ ಬರಬೇಕು, ಆವಾಗ ಆಮ್ಲೆಟ್ ರೆಡಿಯಾಗಿದೆ ಅಂತ. ಇದೆಲ್ಲನೂ ಸ್ವಲ್ಪ ಕಲರ್ ಚೇಂಜ್ ಆಗಿ ಆಮೇಲೆ ಇನ್ನೊಂದು ಸೈಡು ಬೇಯಿಸ್ಕೊಳ್ಳೋಣ. ಇದೆಲ್ಲನೂ ಸ್ವಲ್ಪ ಕಲರ್ ಈ ಕಲರ್ ಬರಬೇಕು, ಆವಾಗಲೇ ಈ ಥರ ಬೆಳ್ಳುಳ್ಳಿ ಆಮ್ಲೆಟ್ನ ಎಷ್ಟು ದೊಡ್ಡ ಸೈಜ್ ಬೇಕಾದರೂ ಹಾಕ್ಕೋಬೋದು. ಕಟ್ಟಾಗೋದು ಭಾಳ ಕಡಿಮೆ. ಯಾಕೆಂದರೆ ನಾವು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಪೇಸ್ಟ್ ಮಾಡಿ ಹಾಕಿರೋದ್ರಿಂದ ಆಮ್ಲೆಟು ಕಟ್ಟಾಗಲ್ಲ. ಅದೇ ಈರುಳ್ಳಿ ಹಾಕಿ ಆಮ್ಲೆಟ್ ಮಾಡುವಾಗ ಈರುಳ್ಳಿ ಇರಲ್ಲೆಲ್ಲ ಕಟ್ಟಾಗೋಷ್ಟು ಇದು ಕಟ್ಟಾಗಲ್ಲ. ಇಷ್ಟು ಕಲರ್ ಚೇಂಜ್ ಆದಮೇಲೆ ನಾವು ತಿರುವಿ ಹಾಕ್ಕೊಳ್ಬೇಕು, ಆವಾಗ ಸರಿಯಾಗಿ ಬೆಂದಿರುತ್ತೆ. ನೋಡಿ, ಇಷ್ಟು ಬೆಂದರೆ ಸಾಕು. ಈಗ ಇನ್ನೊಂದು ಸೈಡು ಇಷ್ಟೇ ಬೇಯಿಸ್ಕೊಳ್ಳೋಣ. ಇಷ್ಟು ಬೆಂದರೆ ಸಾಕು. ಈ ಬೆಳ್ಳುಳ್ಳಿ ಆಮ್ಲೆಟ್ನ ನೀವು ಅನ್ನ ಸಾಂಬಾರು ಜೊತೆ ಸೈಡ್ಸಾಗೂ ತಿನ್ಬೋದು. ಚಪಾತಿ ರೊಟ್ಟಿಗೂ ಸಹ, ಪರೋಟ ಎಲ್ಲದಕ್ಕೂ ನೀವು ಹಚ್ಕೊಂಡು ಪಲ್ಯ ಜೊತೆಗೆ ಸಾಂಬಾರು ಜೊತೆಗೆ ಹಚ್ಕೊಂಡು ಊಟ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಈ ಥರ ಟ್ರೈ ಮಾಡಿ ನೋಡಿ. ನೋಡಿ, ದೋಸೆ ಥರ ಎಷ್ಟು ದೊಡ್ಡ ಆಮ್ಲೆಟ್ ರೆಡಿ ಆಯಿತು ಅಂತ. ನೀವು ನೋಡಿ ಯಾವ ಥರ ರೆಡಿಯಾಗಿದೆ ಅಂತ. ಇದನ್ನೀಗ ಒಂದು ಪ್ಲೇಟಿಗೆ ತಕ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಆಮ್ಲೆಟ್ ಆಗಿದೆ ಅಂತ. ಇನ್ನೂ ಸ್ವಲ್ಪ ಮೊಟ್ಟೆ ಮಿಕ್ಸ್ ಮಾಡಿರೋದು ಉಳಿದಿದೆಯಲ್ಲ, ಅದು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಉಳಿದಿರೋ ಮೊಟ್ಟೆ ಮಿಕ್ಸು ಇನ್ನೂ ಸ್ವಲ್ಪ ಉಳಿದಿದೆ. ಇದನ್ನು ಸಹ ನಾನು ಆಮ್ಲೆಟ್ ಹಾಕ್ಕೊಳ್ಳೋಣ. ಈಗ ಒಂದೊಂದು ಸಲ ಮಿಕ್ಸ್ ಮಾಡ್ಕೊಂಡು ಆಮ್ಲೆಟ್ ಹಾಕ್ತಾಯಿದ್ದೀನಿ. ನೀವು ಈ ಥರ ಸಣ್ಣ ಸಣ್ಣ ಆಮ್ಲೆಟ್ನು ಸಹ ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರೋ ಅಷ್ಟ್ರಿಗೂ ಬೇರೆ ಬೇರೆ ಸಣ್ಣ ಸಣ್ಣ ಆಮ್ಲೆಟ್ ಸಹ ಹಾಕ್ಕೋಬೋದು. ಇಲ್ಲಾಂದರೆ ಅಷ್ಟು ಒಂದೇ ಸಲನಾದರೂ ಒಂದು ಆಮ್ಲೆಟ್ ಮಾಡ್ಕೋಬೋದು ದಪ್ಪನಾಗೆ. ಇಲ್ಲ ನಮ್ಮ ಮನೇಲಿ 3-4 ಜನ ಇದ್ದೀವಂದರೆ ಈ ಥರ ಸಣ್ಣ ಸಣ್ಣದಾಗಿ 2-3 ಆಮ್ಲೆಟು ಹಾಕ್ಕೋಬೋದು. ನಾನಿಲ್ಲಿ 2 ಅಷ್ಟೇ ಮಾಡಿದ್ದೀನಿ, ಒಂದು ಮಾಡೋಕ್ಕೆ ಭಾಳ ಆಗುತ್ತೆ ಅಂತ. 2 ಸೈಡು ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಪ್ಲೇಟ್ಗೆ ತಕ್ಕೊಳ್ತೀನಿ. ನೋಡಿ ಎಷ್ಟು ಸೂಪರ್ ಆಮ್ಲೆಟ್ ಆಗಿದೆ ಅಂತ. ಈಗ ಎಷ್ಟು ಸೂಪರ್ ಆಗಿದೆ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.